ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಸ್ಫೋಟಕ ಸುದ್ದಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗಲಾರದು ಅನ್ನೋದು ಸದ್ಯಕ್ಕೆ ಅಶ್ವವೇಗ ನ್ಯೂಸ್ಗೆ ಸಿಗ್ತಾ ಇರುವಂತಹ ಒಂದು ಸುದ್ದಿ. ಹೌದು, ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಸುದ್ದಿ. ದಶಕಗಳ ರಾಜಕೀಯ ವೈರಿಗಳ ಆಟ ಈಗ ಶುರುವಾಯ್ತಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡ್ತಾ ಇದೆ. ರಾಜ್ಯದಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ ಆರಂಭ ಆಯ್ತಾ ಅಂತ ಹೇಳಿದ್ರೆ ಹೌದು ಅಂತ ಹೇಳ್ತಾ ಇದೆ ಸದ್ಯದ ರಾಜಕೀಯ ಲೆಕ್ಕಾಚಾರಗಳು. ಅದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ರಾಜ್ಯ ರಾಜಕಾರಣದ ಲೆಕ್ಕ, ರಾಜಕಾರಣದ ಆಗಿದೆ, ರಾಜಕಾರಣ ಅಂತ ಮಾಡಿ ದಯವಿಟ್ಟು. ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಸ್ಫೋಟಕ ಸುದ್ದಿ. ಎಸ್, ರಾಜಕಾರಣ ಅಂತ ಹೇಳಿದ್ರೇನೆ ಬರೀ ಆಟಾಟೋಪ ಆಗ್ಬಿಟ್ಟಿದೆ, ಸ್ಟ್ರಾಟಜಿಗಳ ಒಂದು ಹಬ್ಬ ಆಗ್ಬಿಟ್ಟಿದೆ. ಅಂದರೆ ಅಭಿವೃದ್ಧಿಯನ್ನ ಮರೆತು ನಾವೇನು ಬೇಕಾದರೂ ಮಾಡ್ತಾ ಇದ್ದೀವಿ. ಪ್ರಜೆಗಳು ಅನ್ನೋದು ಅವರಿಗೆ ಒಂದು ಆಟದ ಬೊಂಬೆಗಳ ಥರ ಆಗಿದ್ದಾರಾ ಅನ್ನುವ ಪ್ರಶ್ನೆಗೆ ನಾವಿವತ್ತು ಉತ್ತರ ಕಂಡುಕೊಳ್ಬೇಕಾಗಿದೆ. ಪ್ರತಿ ದಿನ ಕಳೆದಂತೆ ಕೂಡ ನಾವು ರಾಜಕಾರಣವನ್ನ ಬೈಯೋದನ್ನೇ ಮಾಡ್ತಾ ಇದ್ದೀವಿ. ಹೌದಾ, ರಾಜಕಾರಣಿಗಳೇ ಹೇಳ್ತಿರ್ತಾರೆ ಈಗ ರಾಜಕಾರಣ ಮಾಡೋದು ಬೇಡ, ಎಲೆಕ್ಷನ್ ಟೈಮಲ್ಲಿ ನಾವು ಮಾಡೋಣ ಅಂತ. ಅಂದರೆ ವಾಟ್ ಡಸ್ ಇಟ್ ಮೀನ್, ವಾಟ್ ಯು ಮೀನ್ ಬೈ ಪಾಲಿಟಿಕ್ಸ್ ದೆನ್ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈಗ ಸದ್ಯಕ್ಕೆ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಒಂದೊಂದೇ ನೋಡ್ತಾ ಹೋಗೋಣ. ಎಸ್ ಲಕ್ಷ್ಮಿ, ಲೆಟ್ಸ್ ಗೋ ಅಹೆಡ್. ಎಸ್, ಮಂಡ್ಯ ಮೈಸೂರು ಬಳಿಕ ತುಮಕೂರು ಮೇಲೆ ಕಣ್ಣಿಟ್ಟಂತಹ ದಳಪತಿಗಳು ನೋಡಿ, ಮಂಡ್ಯ ಆಯ್ತು, ಮೈಸೂರು ಆಯ್ತು, ಬಳಿಕ ಈಗ ತುಮಕೂರು ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜಕಾರಣದಲ್ಲಿ ಮುಕ್ತವಾಗಿ ನಿಂತಹ ಜೆಡಿಎಸ್ ನಾಯಕರು ಜೆಡಿಎಸ್ಗೆ ತೆಕ್ಕೆಗೆ ಸೇರ್ತಾರ. ತುಮಕೂರು ಮೂಲದ ಪ್ರಭಾವಿ ರಾಜಕಾರಣಿ ಅನ್ನುವಂತಹ ಪ್ರಶ್ನೆ. ತುಮಕೂರಿನಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟಿರುವಂತಹ HDD ಹಾಗೂ HDK. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ನೋಡಿ. ಈಗ ದಳಪತಿಗಳು ತುಮಕೂರು ಮೇಲೆ ಕಣ್ಣಿಟ್ಟಿದ್ದಾರೆ. ಮಂಡ್ಯ ಆಯ್ತು, ಮೈಸೂರು ಆಯ್ತು, ಈಗ ತುಮಕೂರು ಮೇಲೆ ಕಣ್ಣಿಟ್ಟಿದ್ದಾರೆ. ತುಮಕೂರು ರಾಜಕಾರಣದಲ್ಲಿ ಮುಕ್ತವಾಗಿ ನಿಂತಹ ಜೆಡಿಎಸ್ ನಾಯಕರು. ಸಾಮಾನ್ಯವಾಗಿ ಜೆಡಿಎಸ್ ಅಂತ ಹೇಳಿದ ತಕ್ಷಣ ನಮಗೆ ಹಳೆ ಮೈಸೂರು ಪ್ರಾಂತ್ಯ ಅಂತ ಎಲ್ಲ ನಾವು ಅಂದ್ಕೊಳ್ತೀವಿ. ಹೌದಾ, ಅಂದ್ರೆ ಅಲ್ಲಿ ಪ್ರಬಲ ಸಮುದಾಯದ, ಒಕ್ಕಲಿಗ ಸಮುದಾಯದ ಮತದಾರರಿದ್ದಾರೆ, ನಾಯಕರಿದ್ದಾರೆ. ಹಾಗಾಗಿ ಜೆಡಿಎಸ್ ತನ್ನದೇ ಆದಂತಹ ಪ್ರಾಬಲ್ಯವನ್ನ ಅಲ್ಲಿ ಸಾಧಿಸ್ತಾ ಇದೆ ಅನ್ನೋದು ರಾಜಕೀಯ ಲೆಕ್ಕಾಚಾರ. ಪ್ರತಿಯೊಬ್ಬ ರಾಜಕೀಯದ ವಿಶ್ಲೇಷಣೆ ಮಾಡುವಂಥ, ರಾಜಕೀಯ ಸುದ್ದಿ ಗಮನಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಈಗೇನು ಅಂತ ಹೇಳಿದ್ರೆ ತುಮಕೂರಿನಲ್ಲೂ ಕೂಡ ತಮ್ಮ ಒಂದು ಪ್ರಭಾವವನ್ನ ಬೀರ್ಲಿಕ್ಕೆ ಯಾವ ರೀತಿ HDD ಆಗಿರ್ಬೋದು, HDK ಆಗಿರಬಹುದು, ಯಾವ ರೀತಿ ಮುಂದಾಗ್ತಾ ಇದ್ದಾರೆ ಅನ್ನೋದು ಅಸಲಿ ಆಟ. ಹಾಗಾಗಿ ರಾಜಕಾರಣಿಗಳು ಆಟಾಟೋಪಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಈ ಅಸಲಿ ಆಟ ಏನು ಅನ್ನೋದು ಬಹಳ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ. ಸೊ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ನಾವ್ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಅಪ್ಡೇಟ್. ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಒಬ್ರು ಭೇಟಿ ಮಾಡಿದ್ದಾರೆ. ಯಾರು? ಎಸ್, ಕಾಂಗ್ರೆಸ್ನ KN ರಾಜಣ್ಣ ಅವರ ಪುತ್ರ ದಿಢೀರ್ ಅಂತ ಭೇಟಿ ಆಗಿದ್ದಾರೆ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ನ್ಯೂಸ್. ದಿಢೀರ್ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ MLC ರಾಜೇಂದ್ರ ರಾಜಣ್ಣ. ಇದು ಈಗ ಸುದ್ದಿಯ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಬೆಂಗಳೂರಿನ ಪದ್ಮನಾಭನಗರದ HD ದೇವೇಗೌಡರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. 30 ನಿಮಿಷಕ್ಕೂ ಹೆಚ್ಚು ಕಾಲ HD ದೇವೇಗೌಡರ ಜೊತೆ ರಾಜೇಂದ್ರ ರಾಜಣ್ಣ ಅಲಿಯಾಸ್ ರಾಜಣ್ಣ ಅವರ ಪುತ್ರ ಮಾತುಕತೆ ನಡೆಸಿದ್ದಾರೆ. ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆನ ನಡೆಸಿದ್ದಾರೆ. ಮಾಜಿ ಸಚಿವರ ಪುತ್ರ ದೇವೇಗೌಡರ ಆರೋಗ್ಯ ವಿಚಾರಿಸುವ ಸಲುವಾಗಿ ರಾಜೇಂದ್ರ ರಾಜಣ್ಣ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ HD ದೇವೇಗೌಡರ ಈ ಒಂದು ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ. ದಟ್ ಇಸ್ ದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆನ್ ಅಶ್ವವೇಗ. ಮಾಜಿ ಪ್ರಧಾನಿ HD ದೇವೇಗೌಡರನ್ನ KN ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಭೇಟಿ ಮಾಡಿದ್ದಾರೆ. ಹೌದಾ, ಏನು ಸುಮ್ಮನೆ ಮಾಡ್ತಾರಾ? ಯಾವುದೇ ಒಂದು ಕಾರಣ ಇಲ್ಲದೆ ಏನಾದರೂ ಭೇಟಿ ಮಾಡ್ತಾರಾ? ಅದು ಸಾವಿನ ಮನೆ ಇರಬಹುದು ಅಥವಾ ಯಾವುದೇ ಸಂಭ್ರಮದ ಮನೆ ಇರಬಹುದು, ಅಲ್ಲಿ ಎಲ್ಲ ಟೈಮಲ್ಲೂ ಕೂಡ ರಾಜಕಾರಣಿಗಳು ಏನಾದರೂ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ವಿಶೇಷ ಅರ್ಥ ಇದ್ದೇ ಇರುತ್ತೆ. ಆದರೆ ಮೈಕ್ ಮುಂದೆ, ಮಾಧ್ಯಮದ ಮುಂದೆ ಅವ್ರು ಏನು ಹೇಳ್ತಾರೆ, ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳ್ತಾರೆ. ಆದರೆ ಆ ಮಾತನ್ನ ಯಾರು ನಂಬೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿದೆ. ಎಸ್, ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಒಂದು ಹೊಸ ಲೆಕ್ಕಾಚಾರ ಇವತ್ತು ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ಹೌದು ಅಂತ ಹೇಳ್ತಾ ಇದೆ ಸದ್ಯದ ಸುದ್ದಿಯ ಮೂಲ. ಎಸ್, ಹಾಗಾದ್ರೆ ನೆಕ್ಸ್ಟ್ ನ್ಯೂಸ್ ಅಪ್ಡೇಟ್ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್, ಜೆಡಿಎಸ್ ಸೇರ್ತಾರಾ? ಹಾಗಾದ್ರೆ ಮಾಜಿ ಸಚಿವ KN ರಾಜಣ್ಣರವರ ಪುತ್ರ ಜೆಡಿಎಸ್ ರಾಜೇಂದ್ರ ರಾಜಣ್ಣ ಸೇರ್ಪಡೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಯಾಕಂದ್ರೆ ನೋಡಿ, ಅವರ ಆರೋಗ್ಯ ವಿಚಾರಿಸುವಂತಹ ನೆಪದಲ್ಲಿ ಮಾತ್ರ ಅವರು ಹೋಗಿದ್ದಾರೆ. ಆದ್ರೆ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ನಲ್ಲಿ ಬಂಡಾಯದ ಬೇಗು ಈಗ ಜೋರಾಗ್ತಾ ಇದೆ. ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಏನು KN ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಅದೊಂದೇ ರೀಸನ್ ಗೊತ್ತಿಲ್ಲ. ಆದ್ರೆ ಅಲ್ಲ, ಅಫ್ಕೋರ್ಸ್ ದಟ್ ಇಸ್ ಕ್ಯಾನಾಟ್ ಬಿ ನೆಗ್ಲೆಕ್ಟೆಡ್. 2004ರಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗದಿದ್ದಕ್ಕೆ ಜೆಡಿಎಸ್ ಸೇರಿದಂತಹ ರಾಜಣ್ಣ 2004ರಲ್ಲಿ ಜೆಡಿಎಸ್ ನಿಂದ ಗೆದ್ದು ಶಾಸಕರಾಗಿದ್ದಂತಹ ಮಾಜಿ ಸಚಿವ KN ರಾಜಣ್ಣ ರಾಜಕೀಯಕ್ಕೆ ತಿರುವು ನೀಡಿದಂತಹ ಮಾಜಿ ಪ್ರಧಾನಿ ದೇವೇಗೌಡರು. ಚೆನ್ನಮ್ಮ ನಿಧನದ ಬಳಿಕವಾಗಿ ಈಗ ಜೆಡಿಎಸ್ಗೆ ಹೊಸ ರಾಜಕೀಯ ಅಲೆ ಆರಂಭವಾಗ್ತಾ ಇದೆಯಾ ಅಂತ ಪ್ರಶ್ನೆ. ಅಂದ್ರೆ
ರಾಜಣ್ಣರವರ ಪುತ್ರ JDS ಸೇರ್ಪಡೆ ಆಗ್ತಾರಾ? ಇದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಯಾಕಂದ್ರೆ ಅವರು ಈಗ ದೇವೇಗೌಡರನ್ನ ಭೇಟಿ ಆಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಅವರ ಆರೋಗ್ಯ ವಿಚಾರಿಸುವಂತಹ ನೆಪದಲ್ಲಿ ಭೇಟಿ ಆಗಿರೋದು ಈಗ ರಾಜ್ಯ ರಾಜಕೀಯದಲ್ಲಿ ಹಲವು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಮತ್ತೆ ಕಾಂಗ್ರೆಸ್ ಬಿಟ್ಟು JDS ಸೇರ್ತಾರಾ ಮಾಜಿ ಸಚಿವ KN ರಾಜಣ್ಣ ಅಂತ ನೋಡಿ. ಯಾಕಂದ್ರೆ ರಾಜಣ್ಣಗೆ ಸಚಿವ ಸ್ಥಾನ ಕೈ ತಪ್ಪಿತು, ಇಲ್ಲಿ ಏನು ಕಾಂಗ್ರೆಸ್ನಲ್ಲಿ ಒಂದಷ್ಟು ಒಳ ಬೇಗುದಿ ಇತ್ತು, ಹಾಗಾಗಿಯೇ ಕಾಂಗ್ರೆಸ್ ಅನ್ನ ಬಿಟ್ಟು JDS ಸೇರ್ಪಡೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ಯಾಕೆ ಈ ಪ್ರಶ್ನೆ ಈಗ ಸಂಚಲನಕ್ಕೆ ಉಂಟು ಮಾಡ್ತಾ ಇದೆ, ಸಂಚಲನಕ್ಕೆ ಈಡಾಗ್ತಾ ಇದೆ? ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಚುನಾವಣೆ ಹತ್ರ ಬರ್ತಾ ಇದೆ. ಏನೋ ಈಗ ಹೊಸ ಸಂಪುಟ ವಿಸ್ತರಣೆ ಆಗಿದೆ, DK ಶಿವಕುಮಾರ್ದೊಂದು ಹೊಸ ಸೇನೆ ಶುರುವಾಗಿದೆ. ಈಗ ತಾನೇ ಹಂಗಿಲ್ಲ. ಇದು ಆಡಳಿತ ಪಕ್ಷದವ್ರಿಗಾದ್ರೆ, ವಿಪಕ್ಷಗಳಲ್ಲಿರೋರಿಗೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವ ಹುನ್ನಾರ ಇದ್ದಾಗ ಪ್ರತಿಯೊಂದು ನಡವಳಿಕೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಈಗ ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ವಾಟ್ ಈಸ್ ದಟ್ ನ್ಯೂಸ್ ಅಪ್ಡೇಟ್? ಮನೆಗೆ ಬಂದಿಲ್ಲ ಅಂತ ದೇವೇಗೌಡರ ವಿರುದ್ಧ ರಾಜಕಾರಣ ಮಾಡಿದ್ರು ಯಾರು? KN ರಾಜಣ್ಣ. 2019 ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರನ್ನೇ ಸೋಲಿಸಿದ್ರು ಯಾರು? ಇದೇ ರಾಜಣ್ಣ. HD ಕುಮಾರಸ್ವಾಮಿ ವಿರುದ್ಧ ನಖಶಿಕಾಂತ ಅಸಮಾಧಾನ ಹೊಂದಿದ್ರು ಯಾರು? ಇದೇ ಮಾಜಿ ಸಚಿವರು KN ರಾಜಣ್ಣ. ಆದ್ರೆ ಏಕಾಏಕಿ HD ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ. 30 ನಿಮಿಷಕ್ಕೂ ಹೆಚ್ಚು ಕಾಲ HDD ಜೊತೆ ರಾಜೇಂದ್ರ ರಾಜಣ್ಣ ಮಾತುಕತೆ ನಡೆಸಿದ್ದಾರೆ. ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆ ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ನ ನಾವು ಖಂಡಿತವಾಗ್ಲೂ ಮುಂದಿನ ಹಂತದಲ್ಲಿ ನೋಡೋಣ. ಇದಕ್ಕೊಂದು ಸ್ಟ್ರಾಂಗ್ ಅನಾಲಿಸಿಸ್ ಬೇಕೇ ಬೇಕು. ಬಹುಶಃ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ K ಲಕ್ಷ್ಮೀಕಾಂತ್ ಈ ವಿಚಾರವನ್ನು ವಿಶ್ಲೇಷಣೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ವಿದಿನ್ ಫ್ಯೂ ಸೆಕೆಂಡ್ಸ್. ಓಕೆ, ಪವನ್ ರೆಡಿ ಇದ್ರೆ? ಎಸ್, ಪವನ್ ಹ್ಯಾಸ್ ಗಿವನ್ ವೆರಿ ಸ್ಟ್ರಾಂಗ್ ಪಾಯಿಂಟ್ ಇವತ್ತು. ಓಕೆ, ಸುದ್ದಿ ಕೊಟ್ಟಿದ್ದಾರೆ, ನೋಡೋಣ ಅವ್ರನ್ನ ವಿಶ್ಲೇಷಣೆಗೆ ಕರೆಯೋಣ. ಎಸ್, ಹಿ ಈಸ್ ರೆಡಿ. ಮೊದಲಿಗೆ ಪವನ್, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿ ನಿಮಗೆ ತುಂಬ ಒಳ್ಳೇದು ಮಾಡಲಿ. ಅದರ ಜೊತೆಗೆ ರಾಜ್ಯ ರಾಜಕಾರಣದ ಹೊಸ ದಿಕ್ಕು ಬದಲಿಸುವಂಥ ಸಮಾಚಾರ ನೀವು ಯಾವಾಗ ಕೊಡ್ತಾ ಇರ್ತೀರಿ. ಇವತ್ತೇನು ಸಮಾಚಾರ? ರಾಜಣ್ಣ ಪುತ್ರ ಅಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ ತಕ್ಷಣ JDS ಸೇರ್ಪಡೆ ಆಗ್ಬಿಡ್ತಾರೆ ಅನ್ನೋ ಆಲೋಚನೆಗೆ ಇಂಬು ಕೊಡುವಂತೆ ಯಾವ ಬೆಳವಣಿಗೆ ಕಾಣ್ತು ನಿಮಗೆ? ರಾಘವ್, ಮೊದಲನೇದಾಗಿ ನಾಡಿನ ಸಮಸ್ತ ಜನರಿಗೆ ಮತ್ತು ನಿಮಗೂ ಲಕ್ಷ್ಮಿ ಅವ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಏನಂದರೆ, ರಾಜಣ್ಣವರು ಮಗ ಭೇಟಿ ಮಾಡಿರೋದು ವಿಶೇಷ ಅನಿಸುತ್ತೆ. ಯಾಕೆಂದರೆ 2004 ಬಳಿಕ 2006 ಬಳಿಕ ಮೊದಲ ಬಾರಿಗೆ ರಾಜೇಂದ್ರ ರಾಜಣ್ಣ ಅಥವಾ ರಾಜಣ್ಣ ಆಗಿರ್ಬೋದು ದೇವೇಗೌಡರನ್ನ ನೋಡ್ತಾ ಇರೋದು. 2009 ವಿಚಾರಣೆ ಯಾಕೆ ರಾಜೇಂದ್ರ ಏಕಾಏಕಿ ದೇವೇಗೌಡರು ಮನೆಗೆ ಹೋದ್ರು ನೋಡಿ. ಮೊನ್ನೆ ಚೆನ್ನಮ್ಮವರು ನಿಧನ ಮೂಮೆಂಟಲ್ಲಿ ರಾಜಣ್ಣವ್ರು ಹೋಗಿ ನೋಡ್ಕೊಂಡು ಬಂದರು. ಇವತ್ತು ಮಗ ಹೋಗಿದ್ದಾರೆ. ವಿಷಯ ಇಲ್ಲಿವರೆಗೂ ಹೋಗಿರಲಿಲ್ಲ. ಒಂದ್ಸಾರಿ ನಿಮಗೆ ಗೊತ್ತಿರಬೇಕು, 2023 ಚುನಾವಣೆ ಪೂರ್ವ ಭಾಗದಲ್ಲಿ ಅಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಅವರು ದೇವೇಗೌಡರನ್ನು ಒಂದು ಮಾತನ್ನು ಹೀಯಾಳಿಸಿದ್ರು ಅಂತ ಒಂದು ಸುದ್ದಿ ಆಯಿತು, ದೊಡ್ಡ ಮಟ್ಟದ ಸುದ್ದಿ ಆಯಿತು. ಆದರೆ ಅವತ್ತೂ ಕೂಡ ಹೋಗಿರಲಿಲ್ಲ ರಾಜಣ್ಣವರು. ಯಾಕೆಂದರೆ ನನ್ನ ರಾಜಕೀಯ ವೈರಿ ಅವರು JDSನವರು. ಹಾಗಾಗಿ ನಾನು ಅವ್ರ ಮನೆಗೆ ಹೋಗಲ್ಲ ಅಂತಿದ್ದವರು ಇವತ್ತು ಏಕಾಏಕಿ ಮಗನ ಕಳಿಸಿದ್ದಾರೆ. ಅವರು ಹೋಗಿದ್ದಾರೆ, ಹಿಂದೆ ಹೋಗಿದ್ದಾರೆ. ಯಾರು ಚೆನ್ನಮ್ಮವ್ರು ತೀರ್ಕೊಂಡಾಗ ಹೋಗಿ ನೋಡ್ಕೊಂಬಂದ್ರು, ಇವ್ರಿಗೆ ಮಗ ಹೋಗಿದ್ದಾರೆ. ಇದು ಸುಮ್ಮನೆ ಆಗಲ್ಲ. ರಾಜಕಾರಣದಲ್ಲಿ ಯಾವುದು ಕೂಡ ಅನಿಶ್ಚಿತತೆಯ ಪದ ಇಲ್ಲ, ಅದು ಸಕ್ರಿಯವೇ ಇರುತ್ತೆ ಅದು. ಹೀಗಾಗಿ ಮುಂದಿನ ರಾಜಕೀಯ ಭವಿಷ್ಯ ಸಹಜವಾಗಿ ಇಲ್ಲಿ ಸಿದ್ದರಾಮಯ್ಯನವ್ರು ಫಾಲೋಯರ್ ಆಗಿದ್ರು. ಅವರಿಗೆ ಒಂದು ಕಡಗಣನೆ ಶುರುವಾಗಿತ್ತು. ಅಂದರೆ ಅವ್ರನ್ನ ಇದರಿಂದ ಸಂಪುಟದಿಂದ ವಜಾ ಮಾಡಿದರು. ಹೀಗಾಗಿ ಆ ಸಿಟ್ಟು ಅವರಲ್ಲಿದೆ. ಆ ಸಿಟ್ಟಿದ್ದ ಕಾರಣವಾಗಿ ಮತ್ತು ಈಗ ಸಿದ್ದರಾಮಯ್ಯ ತೆರೆಮರೆಗೆ ಅವರೊಂದು ಮಾತು ಕ್ಲಿಯರ್ ಹೇಳ್ತಾ ಇದ್ರು, ನಾನು ಸಿದ್ದರಾಮಯ್ಯ ಇರೋ ತನಕ ರಾಜಕಾರಣದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಇರ್ತೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಈಗ ಅದನ್ನು ಮುಂದುವರಿಸ ಅಂದರೆ ಇವರು ಸಿದ್ದರಾಮಯ್ಯನವರು ತೆರೆಮರೆಗೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಚುನಾವಣೆಗೆ ನಿಲ್ಲಲ್ಲ, ಯಾವುದೇ ಅಧಿಕಾರ ಸಿಗಲ್ಲ. ಹಾಗಾಗಿ ರಾಜಕಾರಣವನ್ನು ಬದಲಿಸ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಮತ್ತು 2019 ವಿಚಾರವನ್ನು ನಾವು ನೆನಪಿಸ್ಕೊಳ್ಳೇಬೇಕು ನೋಡಿ. ಅವತ್ತಿಗೆ DCM ಆಗಿದ್ದವರು ಪರಮೇಶ್ವರ್, ಇದೇ ಪರಮೇಶ್ವರ್, ಮತ್ತು ಮಿನಿಸ್ಟರ್ ಆಗಿದ್ದವರು ವಾಸು. ಈ ಇಬ್ಬರು ಸಹ ತುಮಕೂರಿಗೆ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ನಿಂತ್ಕೋಬೇಕು ಅಂತೇಳಿ TB ಜಯಚಂದ್ರ ಆದಿಯಾಗಿ ದೇವೇಗೌಡರನ್ನು ತುಮಕೂರಲ್ಲಿ ನಿಲ್ಲಿಸ್ತಾರೆ. ಮತ್ತು ದೊಡ್ಡ ಕಾಂಬಿನೇಷನ್ ಇರೋವಂಥ ಇದರಲ್ಲಿ ಮತ್ತು ತನ್ನದೇ ಆದ ಹಿಡಿತ, ಒಕ್ಕಲಿಗ ಸಮುದಾಯದ ಒಂದು ಒಕ್ಕಲಿಗ ಮತ್ತು ಕುಂಚಿಟಿಗ ಮತದಾರರ ಹಿಡಿತವನ್ನು ಇಟ್ಕೊಂಡಿದ್ದಂಥ ದೇವೇಗೌಡರು ತುಮಕೂರಲ್ಲಿ ಸೋಲೋದು ಅಂದರೆ ಏನು ಕಮ್ಮಿ ಮಾತಾದು. ಅಂಥ ವಿಚಾರದಲ್ಲಿ ದೇವೇಗೌಡರು ವಿರುದ್ಧ ರಾಜಕಾರಣ ಮಾಡ್ತಾರೆ. ಅಂದರೆ ಕ್ಯಾತ್ಸಂದ್ರದಲ್ಲಿ ಪ್ರಚಾರ ಮಾಡ್ತಾರೆ, ನನ್ನ ಮನೆ ಮುಂದೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಅಯ್ಯ, ಒಬ್ಬ ಇವನಿದ್ದಾನೆ, ನನ್ನ ಶಿಷ್ಯನೇ ಅವನು,
ಬಂದು ನಾನು ಅವನನ್ನು ಮಾತಾಡಿಸ್ಬೇಕು ಅನ್ನೋದೊಂದು ದೇವೇಗೌಡರಿಗೂ ಇಲ್ಲ, ಅಥವಾ ಅವ್ರ ಜೊತೆಗಿದ್ದವರು ಅವತ್ತಿಗೆ ಪರಮೇಶ್ವರ್ನ ಝೀರೋ ಟ್ರಾಫಿಕ್ ಅಂತ ಜರಿತಿದ್ದಂಥವ್ರು, ಅಷ್ಟು ಸಿಟ್ಟಿತ್ತು ಅವ್ರ ಮೇಲೆ. ನನ್ನ ಮನೆಗೆ ಕರ್ಕೊಬರ್ಲಿಲ್ಲ, ನಾನು ಅವ್ರ ಗಡಿಲೇ ಬೆಳೆದವನು, 2004ರಲ್ಲಿ ನನಗೆ ರಾಜಕೀಯ ತಿರುವು ಕೊಟ್ಟವರು, ಅಂಥವ್ರು ಬರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಸೋಲಿಸ್ಬಿಡ್ತಾರೆ. ಓಕೆ, ಗಾಟ್ ಇಟ್. ಈಗ ಈ ಎಲ್ಲ ಈ ಪೊಲಿಟಿಕಲ್ ಹಿಸ್ಟ್ರಿ ನಡುವೆ ಸದ್ಯಕ್ಕೆ ಒನ್ ವರ್ಡ್ ಆನ್ಸರ್ ಫ್ರಮ್ ಯು, ಸೇರ್ಪಡೆ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಅಂತ ಅನ್ಸುತ್ತಾ? ನೀವು ಕೂಡ ಅದೇ ಭಾಗದವರು, ಹಾಗಾಗಿ ನಿಮಗೆ ಅಲ್ಲಿಯ ಒಂದು ರಾಜಕೀಯದ ನಾಡಿ ಮಿಡಿತ ಗೊತ್ತಾಗಿರುತ್ತೆ. ಸೇರ್ಬೋದಾ ಅನ್ನೋ ಭಾವನೆ ಏನಾದರೂ ಇದೆ ಅಂತ ಅನ್ಸುತ್ತಾ? ರಾಘವ್ 1973ರಿಂದ ಕಾಂಗ್ರೆಸ್ನಲ್ಲಿರೋದು ರಾಜಣ್ಣ. 2004ರಲ್ಲಿ ಟಿಕೆಟ್ ಸಿಗ್ಲಿಲ್ಲ, JDS ಹೋಗಿ ಟಿಕೆಟ್ ತಗೊಂಡು ಬೆಳ್ಳಾವಿಲಿ ಗೆದ್ರು. ಈಗ ಮುಂದೂ ಚೇಂಜ್ ಆಗ್ಬೋದು, ಹೇಳಕ್ಕಾಗಲ್ಲ. ಹೌದು, ಇಲ್ಲ ಹೋಗಿ ಸೇರ್ಲೂಬಹುದು, ಸೇರ್ದೇನೂ ಇರ್ಬೋದು, ಅದು ರಾಜಕಾರಣದ ವಿಚಾರ. ಕುತೂಹಲ ಅಂತೂ ಮೂಡಿಸಿದೆ, ಅಷ್ಟು ಮಾತ್ರ. ಥ್ಯಾಂಕ್ಸ್ ಫಾರ್ ನೈಸ್ ಅನಾಲಿಸಿಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಪವನ್ ಕೆ ಲಕ್ಷ್ಮೀಕಾಂತ್, ನಮ್ಮ ಇನ್ಪುಟ್ ಎಡಿಟರ್. ಬಹಳ ಒಳ್ಳೆ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ರಾಜಕೀಯ ಅಂದರೆ ಅವ್ರಿಗೂ ಕೂಡ ಇಷ್ಟ, ಹಾಗಾಗಿ ಸ್ವಲ್ಪ ಕೇಳಿದರೆ ಸಾಕು, ಅದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಾಗಲಿ ನಮ್ಮ ರಾಜ್ಯದ ಜನತೆಗೆ ಒಂದು ತಿಳಿಸುವಂಥ ಒಂದು ಉತ್ಸಾಹ ಅವರಿಗೆ. ಥ್ಯಾಂಕ್ ಯು ಎನಿವೇ, ಥ್ಯಾಂಕ್ಸ್ ಲಾಟ್.